ಜನಾರ್ದನ್ ರೆಡ್ಡಿ ಅವರು ಯಾವ್ದು ಮಾತನ್ನ ನಂಬಬೇಕಾಗ್ತದೆ. ಒಂದ್ ಕಡೆ ಹೇಳ್ತಾರೆ ಸಿದ್ದರಾಮಯ್ಯನೇ ಮುಂದುವರಿಬೇಕು ಮುಖ್ಯಮಂತ್ರಿ ಆಗಿ ಅಂತಾರೆ, ಒಂಥರ ಸಿದ್ದರಾಮಯ್ಯ ಅವರೇ ಹೇಳಿ ಮುಖ್ಯಮಂತ್ರಿ ಅಂತಾರೆ. ಯಾವ ಮಾತು ತಗೊಂತೀರ ನೀವು ಅವ್ರದ್ದು? ಅವ್ರು ಯಾವ್ದನ್ನ ಸ್ಟ್ಯಾಂಡ್ ಇದೆಯಾ? ಯಾವ್ದನ್ನ ಮನುಷ್ಯಂಗೆ ಒಂದು ಸಿಂಗಲ್ ಸ್ಟ್ಯಾಂಡ್ ಇರಬೇಕು. ಈಗ ಓಪನ್ ಸದನದಲ್ಲೇ ಹೇಳಿದ್ದಾರೆ ಏನಂತ, ಸಿದ್ದರಾಮಯ್ಯನೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ. ಅಲ್ಲ ಅವ್ರ ನಿಮ್ ಪಕ್ಷದ ಹೈಕಮಾಂಡ್ ಸರ್ ಮುಂದುವರಿ ಅಂತ ಹೇಳಕ್ಕೆ ಯಾರು ಇಲ್ಲ ಹೇಳೋದು. ಅವ್ರು ಯಾವ ತರ ನಂಬ್ತೀರ ಅವ್ರನ್ನ? ಅಲ್ಲ ಯಾಕಂದ್ರೆ ಏನಾಗಿದೆ, ಅವ್ರ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ಬದಲಾವಣೆ ಮಾಡಿ ಅಭ್ಯಾಸ ಆಗಿದೆ. ನಾವು ನೋಡಿರೋದು 2008 ಹಿಡ್ಕೊಂಡು 2013 3 ಜನ ಮುಖ್ಯಮಂತ್ರಿಗಳು ಬದಲಾವಣೆ ಆದ್ರು. ತಿರ್ಗಾ 2019 ಹಿಡ್ಕೊಂಡು 23-4 ವರ್ಷದಲ್ಲಿ 2 ಜನ ಮುಖ್ಯಮಂತ್ರಿ ಬದಲಾವಣೆ. ಆ ಪದ್ಧತಿ ಬಿಜೆಪಿ ಇರೋದು, ಕಾಂಗ್ರೆಸ್ ಪದ್ಧತಿ ಇಲ್ಲ. ಸಂತೋಷ್ ಲಾಡ್ ಅವ್ರ ಬಗ್ಗೆ ತುಚ್ಛವಾಗಿ ಮಾತಾಡ್ತಾರೆ. ಅವರು ಹುಚ್ಚ ಅಂತ ಈಗ ಹೇಳ್ತಲ್ಲ, ಅವರು ಒಂಥರ ಡೆಸ್ಪರೇಟ್ ಆಗಿದ್ದಾರೆ. ಏನಾಗಿದೆ, ಅವರು ಜಿಲ್ಲೆಯಲ್ಲಿ ಒಂಥರ ನೋಡಿರ್ಬೋದು, ದರ್ಬಾರ್ ಮಾಡಿದ್ರೆ ತಾವೆಲ್ಲ ನೋಡಿರ್ಬೋದು, ಆ ವರ್ಚಸ್ಸನ್ನ ಕಳ್ಕೊಂಡಿದ್ದಾರೆ. ಜನ ತಿರಸ್ಕಾರ ಮಾಡಿದ್ದಾರೆ ಅವ್ರನ್ನ, ಜನ ತಿರಸ್ಕಾರ ಮಾಡಿ. ಇಲ್ಲಾಂದ್ರೆ ಶ್ರೀರಾಮುಲು ಒಂದು ಹೇಳ್ತೀನಿ ನಿಮ್ಗೆ ಕೇಳಿ, MP ಚುನಾವಣೆ MLA ಚುನಾವಣೆಯಲ್ಲಿ ನಾಗೇಂದ್ರ ಗೆದ್ದಿದ್ದು 30,000 ಹಂತದಲ್ಲಿ ಗೆದ್ದಿದ್ರು. ಪಾರ್ಲಿಮೆಂಟ್ ಚುನಾವಣೆ ಬಂತು, ಪಾರ್ಲಿಮೆಂಟ್ ಚುನಾವಣೆ ಒಂದು ಸಿಂಪತಿ ಇರ್ತದೆ. ಯಾರನ್ನ ಇರ್ಲಿ, ನೀವಿರ್ಲಿ ನಾನಿರ್ಲಿ, ಲೋಕಲ್ ಆಗಿ MLA ಅಲ್ಲಿ ನಿಂತ್ಕೊಂಡ್ರೆ ಆ ಕ್ಷೇತ್ರದಲ್ಲಿ ಆ ಒಂದು ಸಿಂಪತಿ ಇರ್ತದೆ. ಏನಂತ, ಇಲ್ಲಪ್ಪ MLA ಎಲೆಕ್ಷನ್ ನಲ್ಲಿ ನಾವು ನಾಗೇಂದ್ರನ ಗೆಲ್ಸ್ಕೊಂಡಿದೀವಿ, ಅವ್ರು ನಾಗೇಂದ್ರ ಇಲ್ಲ, ಶ್ರೀರಾಮುಲು ಅವ್ರು ನಿಂತಿದ್ದಾರೆ, ಅವ್ರನ್ನ MP ಆಗಿ ಓಟ್ ಕೊಡುವ ಅಂತ ಒಂದು ನಿರ್ಧಾರಕ್ಕೆ ಬರ್ತಾರೆ ಜನ. MP ದಲ್ಲಿ 10,000 ಇನ್ನೂ ಜಾಸ್ತಿ ಲೀಡ್ ಬಂತು. ಎಲ್ಲಿದೆ ಅವ್ರ ವರ್ಚಸ್? ಹೋಯ್ತು, ಆ ಕಾಲದಲ್ಲೇ ಹೋಯ್ತು. ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಜನ ಒಪ್ಪೋದು. ಜನಾರ್ದನ್ ರೆಡ್ಡಿ ಅವರಿಗೆ ಏನ್ ಹೇಳ್ತಾರೆ ಸರ್, ಒಬ್ಬ ಜವಾಬ್ದಾರಿಯುತ ಮಾಜಿ ಸಚಿವರ ಈ ಜವಾಬ್ದಾರಿ ಬಗ್ಗೆ ಹೇಳೋದಂದ್ರೆ ಇಲ್ಲ, ಅವ್ರಿಗೆ ಜವಾಬ್ದಾರಿ ಅಂತಾನೆ ಇಲ್ಲ. ಅವ್ರು ಏನ್ ಕಾಲ ತಕ್ಕಂಗೆ ಮಾತಾಡ್ತಾರೆ. ಅವ್ರು ಕಾಲ ತಕ್ಕಂಗೆ ಅವ್ರು ಏನ್ ಮಾಡ್ತಾರೆ, ಒಂದು ಬಿಸ್ನೆಸ್ ಮ್ಯಾನ್, ಅವ್ರು ರಾಜಕಾರಣಿ ಅಲ್ಲ, ಅವರು ಬಿಸ್ನೆಸ್ ಮ್ಯಾನ್. ಅವರು ಕಾಲ ತಕ್ಕಂಗೆ ಹೇಳ್ತಾರ. ಶೇರ್ ಮಾರ್ಕೆಟ್ ಹಿಂಗಿರ್ತದೆ ಹಂಗೆ, ಈ ಶೇರ್ ಮಾರ್ಕೆಟ್ ಜಾಸ್ತಿ ಆದ್ರೆ ಅಲ್ಲಿ ಹೋಗೋದು, ಈ ಶೇರ್ ಮಾರ್ಕೆಟ್ ಅದಕ್ಕೆ ಕಟ್ಟೋದು, ಈ ಶೇರ್ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆದ್ರೆ ಅದಕ್ಕಂತ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.